ಈ ವರ್ಷ ತರಕಾರಿಲು 5,000 ರೂಪಾಯಿ ಉಳಿಸಿದ್ದೀನಿ. ದಿನಸಿ ಸಾಮಾನು 8,000, ಬಟ್ಟೆ 4,000. ಅವಾಗ ಬಟ್ಟೆ ಕೇಳ್ತಿರ್ತಾಳೆ, ಅದನ್ನು ಉಳಿಸ್ಬಿಟ್ಟು 4,000. ವರ್ಷಕ್ಕೊಂದು 4 ಹಬ್ಬ. ಅವಾಗ ಒಂದು 20 ಸಲ ಅವ್ರ ತವ್ರ ಮನೆಗೆ ಕಳಿಸಿದ್ದೀನಿ. ಅವಾಗ ಊಟದ ಖರ್ಚು ಸ್ವಲ್ಪ ಉಳಿಸ್ಬಿಟ್ಟಿದ್ದೀನಿ. ಈ ವರ್ಷ ಟೋಟಲ್ಲು 15,000 ರೂಪಾಯಿ ಉಳಿತಾಯ ಮಾಡಿದ್ಯಾ. 3 ಜನ ಇದ್ದೀವಿ, 3 ಸಲ ತಿಂತೀವಿ. ಹೆಂಗಾದ್ರೂ ಮಾಡಿ ಅದನ್ನ 2 ಸಲ ತಂದ್ಬಿಟ್ರೆ ಈ ವರ್ಷ 70,000 ರೂಪಾಯಿ ಉಳಿಸ್ಬೋದು. ಬೇಸ್ ಕಣ ಮಾಧವಲೋ, ಬೇಸ್. ಮುಂಜಾನೆ ಬಿಡಾಡಿ ನಾಯಿಗೆ ಗಂಟು ಬಿದ್ದಿ. ಅಕ್ಕ ಹೊಟ್ಟೆ ಹಾಕೋ ಒಂಥರ ತಳಮಳ ಆಗತ್ತದ ಅಕ್ಕ. ತೊಳಮಳ ಆಗತ್ತೈತಿ. ತಗ ನೀರು ಕೊಡಿ. ಅಕ್ಕ ಊಟ ಮಾಡಿ 1 ವಾರ ಆಯ್ತು. ಹೊಟ್ಟೆ ನೋವು ಅದು ಹಸು ಹೋದು ಒಂದು ಗೊತ್ತಾಗದ. ಅಕ್ಕ ಏನ್ರ ಸ್ಪೆಷಲ್ ಆಗಿ ಮಾಡ್ಕೊಡಕ್ಕ. ಅಕ್ಕ ಜಾಮೂನ್ ಮಾಡ್ಕೊಡು. ಜಾಮೂನ್ ನೋಡಲ್ಲ, ಸ್ವಿಸ್ ಬ್ಯಾಂಕಿಗೂ ಇಟ್ಟು ಜೋಪಾನ ಮಾಡಂಗಿಲ್ಲ. ಹೆಂಗ ಮಾಡ ನೋಡು. ನೋಡಿಲ್ಲ, ಇವನ ಲಗ್ನ ಆದಾಗಿಂದ ಇವ್ರು ಕೂಡ ಸಂಸಾರ ಮಾಡಿ ಮಾಡಿ ನನ್ನ ತಲೆ ತಾಪಾಗೈತಿ. ಈ ಮಗ ನೋಡಿದ್ರ ಹೆಲ್ಮೆಟ್ ತೆಗೆದು ಫ್ರಿಜ್ ಒಳಗಿಟ್ಟ, ಅವನ್ ತಲೆ ತಂಪಾಗಿರ್ಲಿ ಅಂತ. ಫ್ರಿಜ್ ಸೌಂಡ್ ಬಂತಲ್ಲ, ಏನೋ ಮಾಡ್ತಿರ್ತ ತರ್ಲೆ ಬಿಡು. ಅಂಚೆ ಟೆನ್ಷನ್ ಮಾಡ್ಕೊಳತ್ತಿದಿ. ನನ್ ಬಂದ ಒಂದು ಐಡಿಯಾ ಅದ. ಐಡಿಯಾ ಈಗ ಇನ್ನೊಂದೈತಿ, ಅದು ನಂದೇ ಐತಿ. ಮಾಸ್ಟ್ರಿಕ್ಕಿ ಈ ಚಾವಿ ನಿನ್ ಕಡೆ ಇದ್ದಿದ್ದು ನನ್ನ ಗಂಡಂಗಿನಾರು ಗೊತ್ತಾದ್ರೆ ನಿನ್ನೂ ನನ್ನ ಮಣ್ಣಾಗ ಹಾಕಿ ಮುಚ್ಚಿ ಬಿಡ್ತಾನ. ಮಾಮ ಬಾಳ ಟೆನ್ಷನ್ ಅದನ, ಏನೋ ವಿಚಾರ ಮಾಡಕತ್ತಾನ. ಬಾಯಿ ಕಣ್ಣ ತೆಗಿತೀನಿ. ತಗೋ ಯಾಕೋ ಕೈಕಾಲು ನಡಗಾಕತ್ತಾವು. ಏನಾಗಲ್ಲ, ತಗೋ ಇದ್ರ ತುಂಬು. ಅಯ್ಯೋ, ಈ ಮುಂಡವೇನೋ ಮಾಡಿದ್ರಲ್ಲಪ್ಪ. ಏನೇ ಮಾಡಿದ್ರಿ? ಅದು ಕಾಕ್ರೋಚು ಗುಡು 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 ಅಂತ ಓಡ್ತಿತ್ತಪ್ಪ. ಅದು ನೋಡಿ ಹೆದರಿಕೆ ಬಂತ, ಅದಕ್ಕೆ ಚೀರಿದೆ. ಇಷ್ಟುದ್ದ ಗಂಡನಿಗೆ ಎದ್ರಕೊಳ್ಳಲ್ಲ, ಇಷ್ಟುದ್ದ ಕಾಕ್ರೋಚ್ ಎದ್ಕೊಂತೇನೆ. ಏನೋ ಮಾಡೋರಲ್ಲ ಇವರು, ಇಲ್ಲ ಅಂದ್ರೆ ಇಷ್ಟು ಸೌಂಡ್ ಮಾಡಲ್ಲ ಇವರು. ಏನು ಮಾವ? ಈ ಕುಳ್ಳನ ಮಗ ಈ ಕ್ಯಾಪ್ರ ಮುದೇವಿ ಸೇರ್ಕೊಂಡು ಏನೋ ಮಾಡಿದಿರಿ, ಏನಾಗೈತೆ? ನೀನು ಕೇಳ್ಕೊತಿದ್ಯಾ? ಅಲ್ಲ 50 ರೂಪಾಯಿ ಬಿದ್ದಿತ್ತು, ಅದು ನಿಂದೆ ಮಾಮ? ಈಗ ದಂಧೆ ಕಣೋ. ಸರ್ಕೊಂಡು ಏನೋ ಗಿಮಿಕ್ ಮಾಡ್ತವ್ರಲ್ಲ. ಏನಾಗಿದೆ? ಭಾರತಗೆ ಅಲ್ಲ ಬೆಣ್ಣೆ. ನನ್ನ ಮಕ್ಕಳ ಎಣ್ಣೆ ಚೆಲ್ಲಿದ್ದೀರಾ? ಭಾರತಗೆ ಭಾರತಗೆ ಫ್ರಿಜ್ ಓಪನ್ ಮಾಡಿದ್ರಲ್ಲ ಅವನು. ನಾನೆಲ್ಲ ಅವಳು. ಇಬ್ರು ಸೇರ್ಕೊಂಡು ಡೂಪ್ಲಿಕೇಟ್ ಕೀ ಬೇರೆ ಮಾಡಿದ್ದೀರಾ? ಮಾಡ್ತೀನಿ. ಇವತ್ತು ಎಣ್ಣೆ ವೇಸ್ಟ್ ಮಾಡಿದ್ರಲ್ಲ ಮಗನೇ, ನೀನಿಬ್ರಿಗೂ ಸೇರ್ಕೊಂಡು ಮಾಡ್ತೀನಿ ನೋಡ್ರಿ. ಇವತ್ತಲೇ ನೋಡೋ, 1 ತಿಂಗಳು ಈ 2 ಈರುಳ್ಳಿ, 1 ಆಲೂಗಡ್ಡೆ, 1 ಟೊಮೊಟೊ, ಇಷ್ಟೆಲ್ಲ ಅಡಿಗೆ ಮಾಡ್ಬೇಕು. 1 ತಿಂಗಳು ಸಾಂಬಾರ್ ಮಾಡ್ಬೇಕಿದ್ರಲ್ಲಿ. ಇದೆಲ್ಲ ಯಾಕ್ರಿ? ಬರೀ 1 ತೊಟ್ಟು ವಿಷ ಸಾಕು, ಅದ್ರಾಗ ಅಡಿಗೆ ಮಾಡ್ತೀನಿ. ಅದ್ ನೀವಿಬ್ರು ಕುಡೀರಿ. ಮಮ್ಮ 1 ಟೊಮೊಟಿ, 1 ಆಲೂಗಡ್ಡೆ, 2 ಉಳ್ಳಾಗಡ್ಡಿ, ಇದು ಹೆಂಗೋ ಮಮ್ಮ? 2 ಈರುಳ್ಳಿ, 1 ಆಲೂಗಡ್ಡಿ, 1 ಟೊಮೆಟೊ ಅನ್ಕೊಂಡು ಅಡುಗೆ ಮಾಡು ಅಂತಾನಲ್ಲ, ಹೆಂಗ್ ಮಾಡೋದು? ಅಕ್ಕ ಮಾಮ ನಮ್ದು ಅಂದ್ರೆ ನಾವು ಉಪವಾಸ ಸಾಯ್ತೀವಿ. ಕಪಾಲಗಟ್ಟಿಗೆ ಕೊಡ್ತೇನೆ ನೋಡಿ ನಾವು. ಅಕ್ಕ ನಮ್ಮದೊಂದು ಐಡಿಯಾ ಐತಿ. ಅವನು ಕೆರುಗಿರು ತಗೊಂಡು ಹೊಡಿಲೇನ? 1 ಐಡಿಯಾ ಕೊಟ್ಟ ಬಾಗ್ಲಾಗ ಬಂದು ನಿಂತೀವಿ, ಇನ್ನೊಂದು ಐಡಿಯಾ ಕೊಟ್ಟಿಂದ ರೋಡ್ಗೆ ಹೋಗಿ ನಿಲ್ತೀವಿ. ಅಕ್ಕ ಲಾಸ್ಟ್ ಐಡಿಯಾ. ಬೇಡ ಒಂದ ಸಲ ಬೇಡ ಕಣ ಪ್ಲೀಸ್ ಅಕ್ಕ. ಬಾಬಾ ಏನ್ಲೇ ಬಾಡ್ಯ, ನಿನ್ನ ತಲೆಗೂ ಇಂಥ ಐಡಿಯಾ ಅದಾವ. ನನ್ನ ಬೆನ್ನಾಗ ಬಿದ್ದ ತಮ್ಮಾಗ ಹುಟ್ಟಿದ್ದಕ್ಕೂ ಸಾರ್ ಕತ್ಬಿಡ್ಲೆ. ನಿಮ್ ತಮ್ಮ ಹುಟ್ಟಿದಕ್ಕ ಐಡಿಯಾಗಳು ಬರತ್ತಿಲ್ಲ, ಒಟ್ಟು ಹೊಸವಾಗ್ಯದ, ಅದಕ್ಕೆ ತಲೆ ಓಡ್ಲಕತ್ತದ. ಬಾಬಾ ಫಸ್ಟ್ ಫೋನ್ ಮಾಡ್ತೀನಿ, ಮೊದಲು ಆ ಕೆಲಸ ಮಾಡು. ಸಿಂಧು ಈ
ಹಲೋ ಹಲೋ ಸಿಂಧು ಅಭಿ ಆರಾಮದಿ ಚಾ ಕುಡ್ದಿ ಏನಿಲ್ವಾ ಹಿಂಗೆ ಸುಮ ಮಾಡಿದೆ ಟೈಮ್ ಪಾಸಿಗೆ ಅದು ನಮ್ಮ ಯಜಮಾನ್ರ ಮುಂಜಾನೆ ಕವರ್ನಾಗ ಕಾಯಿಪಲ್ಲೆ ತನ್ರಿ ಅಂತಂದ್ರು ಚೀಲದಾಗ ತಂದು ಬಿಟ್ಟಾರ ಅದಕ್ಕೆ ನಿಮ್ಮ ಮನೆಗೆ ಒಂದು 4 ಕಾಯಿಪಲ್ಲೆ ತಂದು ಕೊಡ್ಲೇನು ಅಂತ ಕೇಳಾಕ ಮಾಡಿದೆ ಮನ್ಯಾಗ ಅದಿರೇನು ಬೇಡ ಬೇಡ ಯಾರಿಗಾರು ಬಡವ್ರಿಗೆ ಕೊಡು. ಅದಕ್ಕೆ ನಿನಗೆ ಫೋನ್ ಹಚ್ಚಿದೆ ಬರ್ತೀನಿ ತಡಿ ಒಂದು 5 ಮಿನಿಟ್ ಬಂತ ಸಿಂಧು ಬ್ಯಾಡ ಬೇಡ ಅಂದ್ರು ಅಮಾವಾಸ್ಯೆ ಬಂತಂತ ತಿಂಗಳದಾಗ ಹಂಗ ಅದ್ಕತಿ. ಹಾ ಬಂದೆ. ಸಿಂಧು ಸಿಂಧು ಕೊಡ ಮತ್ತ ಆರಾಮಾವಿ ಹೆಂಗದಿ? ನಾ ಆರಾಮದೀನಿ. ಮತ್ ನೀನು? ನಾನು ನೋಡಿ ಜಬರ್ದಸ್ತ್ ಅದೀನವ ಮತ್ತ ಗಂಡ ಭಾಳ ಚಲೋ ನೋಡ್ಕೊಳಕತ್ತ ನೋಡಿ ನಿನಗಂತ ಹೇಳಿ 2 ದಿನಕ್ಕೆ ಆಗೋಷ್ಟು ಕಾಯಿಪಲ್ಲೆ ತಂದೀನಿ ಇಟ್ಕೋ. ಯಾಕವಾ ಏನ್ ಚಿಂತೆ ಮಾಡತ್ತಿ? ಅಯ್ಯ 4 ದಿನಕ್ಕೆನ 10 ದಿವ್ಸಕ್ಕೆ ಮಾಡ್ತೇನ ಇದನ್ನ. ಮತ್ತ 1 ವಾರ ನಡೆಸ್ತಾಳ ಸಂಸಾರ ಅದರದಾಗ ಭಾಳ ಬುದ್ಧಿವಂತಿ ಬೆರಿಕೆ ಅದಾಳ. ಮತ್ತು ಮನ್ಯಾಗ ಏನು ತಿಂಡಿ ಮಾಡಿರವ? ಅಯ್ಯೋ ನಿಮ್ಮಂಗ ನಾವೆಲ್ಲಾ ತರದ ಕಾಯಿಪಲ್ಲೆ ಹಾಕಿ ಅಡ್ಗೆ ಮಾಡಿಲ್ವಾ, ಬರೀ 2 ಥರ ಕಾಯಿಪಲ್ಲೆ ಹಾಕಿ ಬಿಸಿಬೇಳೆ ಬಾತ್ ನಾ ಗುರಾಡ್ಬಿಟ್ಟೇನಂತ. ಬಿಸಿಬೇಳೆ ಬಾತ್ ಗುರಾಡ್ಬಿಟ್ಟಾಳ ಸಿಂಪಲ್ ಆಗಿ ಮಾಡಿ. ಮತ್ ನೀವೇನ್ ಮಾಡಿರಿ? ನಮ್ದಿನ ಬಾಳಿಲ್ಲ 1 kg ತುಪ್ಪ ಹಾಕಿ 1 ಅರ್ಧ kg ಗೋಡಂಬಿ ದ್ರಾಕ್ಷಿ ಅವು ಇವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸಿಂಪಲ್ ಅಂದ್ರೆ ಅಗದಿ ಸಿಂಪಲ್ ಗೀ ರೈಸ್ ಮಾಡಿದ್ವಿ ನೋಡ. ಹೌದಾ? 1 ನಿಮಿಷ. ಮತ್ತೆ ಮನ್ಯಾಗ ಯಾರಿಲ್ಲ ನಿಮ್ಮ ಯಜಮಾನ್ರು ಅವರು ಇವರು ಏನು? ಓಕೆ ಓಕೆ. ಅಪ್ಪ ಏನೋ ಮಾತಾಡತ್ತಂದ್ಲ? ಏನಿಲ್ಲ ಅದಕ್ಕೆ ಬಿಸಿಬೇಳೆ ಬಾತ್ ಅಂದ್ರೆ ಭಾಳ ಫೇವ್ರೇಟ್. ಬಿಸಿಬೇಳೆ ಬಾತ್ ಅಂತ ಕೇಳಿದ್ರೆ ಸಾಕು ಹೊಟ್ಟೆ ಯಾಡಾಗಿಬಿಡ್ತಿತ್ತ ಒಂದು. ಅದಕ್ಕೆ ನಾಳೆ ನಮ್ಮ ಮನೆಗೂ ಅದನ್ನ ಮಾಡು ಅಂತ ಕೇಳಕ್ಕ. ಅದಕ್ಕೇನಂತ ನಮ್ಮ ಮನ್ಯಾಗ ಮಾಡೇನಿ. ನನ್ನ ಗಂಡಗ್ ಪಂಚ ಪ್ರಾಣವ ಹಾಕೊಂಬರ್ತೀನಂತ ಒಂದು ಬಟ್ಟದಾಗ. ಕೂಸು ಆಸೆ ಪಡ್ತದ ಪಾಪ, ಇಲ್ಲಿ ಮಟ್ಟ ತಿಂದೈತಿ ವಾಂತಿ ಗಿಂತಿ ಮಾಡ್ಕೋತೈತೋ ಏನೋ ಬೇಡ. ಒಂದ್ ಸ್ವಲ್ಪ ಕೊಡ್ತೇನಂತ ಹಾಗೆ ಒಂದ್ ಬಟ್ಲಾಗ ತಿನ್ಲಿ. ಒಂದು ಬಟ್ಲಾಗ ಹಾಕೊಡ್ತಾರ ಪರವಾಗಿಲ್ಲ. ಸ್ವಲ್ಪ ಮೂಸ್ ನೋಡ್ರಿ ಡಾಕ್ ವಾಸನೆ ನೋಡಿ 1 ಚಮಚೆ ಹೇಳೋಣ ತಡ ಹೋಗ್ಬಿಟ್ಟು ನನ್ನ ನಾಚಿಗೆ ಬರಂಗಿಲ್ಲ ಮಗನ. ತಗೋಪಿ. ಅಯ್ಯೋ ಭಾಳ ತಂದಿಯಲ್ಲವಿ ಈಟ ತರಬೇಕಿತ್ತು. ಅಯ್ಯೋ ಅಷ್ಟು ಮಾಡೇನಂತ ಮತ್ ಕೂಸ್ ಕೇಳಾಕತ್ತದ ಆಸೆ ಪಟ್ಟ ಇಷ್ಟು ಕೊಡ್ಲಾರ್ದಂಗ ಇರ್ತೇನೆ. ತರ್ತು ಮತ್ತೆ ಏನ್ ಮಾಡಕ್ಕ? ಸುಮ್ಮನಿರೋ ತಿಂತೇನ್ ಕೂಸ? ತಿಂದು ಬಿಟ್ಟ ನೋಡು ಪಾಪ. ಹಸಿವಿಲ್ಲ ಅಂದ ನೀರು ಕೊಟ್ಬಿಡಪ್ಪಿ ಕೊಟ್ಬಿಡ. ಇನ್ನೊಂಚೂರು ಬೇಕಿನ್ ಹೇಳ ಹಾಕೊಡ್ತೇನಂತ. ಇನ್ನೊಂದ್ ಚೂರ್ ಅಂದ್ರೆ ಚೂರ ತಂಬ. ಮತ್ತೆ ನೀ ಭಾಳ ತರಬೇಡ ಸ್ವಲ್ಪ ಗಮ್ಮ ಗಮ್ಮ ಅಂತ ವಾಸನೆ ಬರ ಅಷ್ಟೊಂದು ಚೂರ ತಂಬ. ತಪ್ಪ ನೋಡು ಬಾಯಾಗ ಏನಾರ ಹಾಕಿ ನೀನು ಕುಡಿ ನೀರು ಕುಡ್ದ ಹೊಟ್ಟೆ ತುಂಬ್ತದಂತ. ನನ್ ಗಂಡು ಪಂಚ ಪ್ರಾಣವಾನ ಮಾಡೋ ಬಿಸಿಬೇಳೆ ಬಾತಂದ್ರ. ಹೌದಾ? ನೀರ್ನಾಗ ನೊಣ ಏನೋ ಬಿದ್ದದ, ಕಾಕ್ರೋಚ್ ಏನೋ ಬಿದ್ದದ ನೋಡ. ಹೌದಾ? ನೋಡಿಲ್ಲ. ಅಡ್ಡಿಲ್ಲ ಆರಾಮ್ಸೆ ಬಾ. ಏನ್ ಮಾಡ್ತಿ? ಸುಮ್ಮಿರೋ ನಿಮ್ಮ ಬಾವಾಜಿಗೆ ಬ್ಯಾಡನಲ್ಲೇ ಮನ್ಯಾಗ. ಅದಕ್ಕೆ ಈಕಿನ ಕೂಡ ಬರಬಾರ್ದು. ನಾನು ಇದ್ದಕ್ಕೆ ಈಕಿ ಮನೆಗೆ ಬಂದು ವಾಸನೆ ತೊಗೊಳಕತ್ತಿ. ನಮ್ಮ ಮನ್ಯಾಗಿದ್ದು ಅದು ದಿಕ್ಕಿರ್ತಿರ್ಲಿಲ್ಲ. ಎಲ್ಲ ಸೈಡ್ ವೇಸ್ಟ್ ಮಾಡಬಾರ್ದಪ್ಪಿ. ರೈಸ್ ಅನ್ನ ದೇವ್ರಿದ್ದಂಗ ವೇಸ್ಟ್ ಮಾಡಬಾರ್ದು. ಕೈ ತಕೊಂಬ ಹೋಗಪ್ಪ. ಅವಿ ಹೋಗ್ಬರ್ಲಿನವ ಮನೆಗೆ. ನಾನು ಮತ್ತೆ ನಮ್ಮ ಯಜಮಾನ್ರು ವೇಟ್ ಮಾಡಾಕತ್ತಿರ್ತಾರೆ. ಭಾಳ ರೊಮ್ಯಾಂಟಿಕ್ ಬರ್ತೀನವ. ಸರಿ. ಅಲ್ಲ ಶುಕ್ರವಾರ ಬಂದೇನು ಸ್ವಲ್ಪ ಅರ್ಶನ ಗುಮ್ಮ ಏನಾರು ಕೊಟ್ರೇನು? ಕೊಡ್ತೇನೆ. ಮೊದ್ಲಿಗೆ ಈಗ ಅರ್ಶನ ಗುಮ್ಮ ಕೊಟ್ಟು ತೊಲಗಿಸ್ಬಿಡ್ಬೇಕ. ಒಂದ್ ಚಮಚ ಅಂತ ಹೇಳಿ ಇಡೀ ಹಣ್ಣು ಕೊಟ್ಲೇನ ತಿನ್ಬಿಟ್ರೆ ನನಗೇನು ಉಳಿಸ್ಲೇ ಇಲ್ಲ. ಜಂಪರ್ ಪೀಸ ಸಿರಿಗಿರಿ ಕೊಡ್ತಾಳೆ ಏನ ತಗೊಂಡು ಹೋಗೋಣ. ಮತ್ತು ಲಾಸ್ ಆಗೋದು ಬೇಡ. ನಾನ್ ತಂದಿರೋ ತರಕಾರಿಲಿ ಏನ್ ಅಡಿಗೆ ಮಾಡಿದ್ಯಾ ಎಂಟೆ? ಊಟ ಇಷ್ಟಬೇಕ ಬಂದ್ರ? ಆಹಾ
ಬಾಮೈದ ತಂದಿರೋ 3 ತರಕಾರಿಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ಬೋದಾ? ನೀ ಕೊಟ್ಟು 2 ಉಳ್ಳಾಗಡ್ಡಿ, 1 ಬಟಾಟಿ, 1 ಟಮಾಟೆ ಹಣ್ಣಾಗ ಬಿಸಿ ಬೇಳೆ ಬಾತ್ ಮಾಡೋದಿರ್ಲಿ, 3 ಮಂದಿಗೆ ರಸ ಮಾಡಕ್ ಆಗುದಿಲ್ಲ. ಮತ್ತೆ ಹೆಂಗೆ ಮಾಡಿದೆ? ಅದು ಹಂಗಾಯ್ತು. ಶಾಬಾಷ್, ಮೆಚ್ಚಿದೆ ಕಣೆ ನಿನ್ ಟ್ಯಾಲೆಂಟ್ನ. ಒಂದು ಕೆಲಸ ಮಾಡು, ಏನ್ ಮಾಡು? ನಾಳೆಯಿಂದ ಈ ಬೀದಿಗೆ ಹೋಗ್ಬೇಡ, ಈ ಬೀದಿಗೆ ಹೋಗು. ನಾವೇನ್ ಭಿಕ್ಷೆ ಬೇಡವ್ರ? ಏ ಮಾಮ, ನನಗ ನಮ್ಮ ಅಕ್ಕಗೇನು ತಿರುಪಿ ಹತ್ರ ಅನ್ಕೊಂಡಿದ್ಯಾನ? ಅಕ್ಕ, ಮಾಮಗ್ ಬೈಲಕ್ ನನಗೆ ಶಕ್ತಿನೂ ಇಲ್ಲ. ಸ್ವಲ್ಪ ತಿನ್ನಕೇನ್ರ ಹಾಕೊಡಕ್ಕ? ಬಾಮೈದ ಛೇ, ಯಾರಾದ್ರೂ ಊಟ ಮಾಡ್ತಾರ? ತೋ ಇಷ್ಟು ನೀರು ಕುಡ್ಕೊಂಡು ಜೀವನ ಮಾಡು. ಸರಿ ತಗ, ಸ್ವಲ್ಪ ಫೋರ್ಸ್ ಮಾಡಿದ್ರೆ ಹುಡುಗ ಹಾಕೊಟ್ಬಿಡ್ತೀವಿ. ಮಾಮ ಐತ್ ನಿನ್ ಗ್ರಚಾರ. ನೀರು ಕುಡಿಸಿದಿ, ನೀರು ಕುಡಿಸಕತ್ತೀನಿ. ಹುಡುಗ ನಿನ್ನ ಹೆಜ್ಜಾಗ ಊಟ ಬಡಿಲಿ, ನೀ ಒಂದ್ ಚರಗಿ ನೀರು ಕುಡಿ, ನಾ ಒಂದ್ ಚರಗಿ ನೀರು ಕುಡಿತೀನಿ. ಇನ್ನು ನೀರನ್ನು ಸಿಗಲ್ಲ ನನಗೆ, ನೀರೇ ಕುಡಿತೀನಿ, ಇದೇ ಗತಿ. ರೀ ಹ್ಮ್ ರೀ ಹ್ಮ್ ರೀ ಹ್ಮ್ ಮತ್ತೆ ಹಾ. 2 ದಿವಸ ಹಬ್ಬಕ್ಕೆ ಊರಿಗೆ ಹೋಗಿ ಬರ್ಲೇನ್ರಿ? 4 ದಿನ ಹೋಗು, ಖರ್ಚು ಉಳಿಯುತ್ತೆ. ನಾನು ಬೇಕಾದ್ರೆ ಬರ್ತೀನಿ. ಅದೇನ್ ಜನ್ಮ ರೀ ನಿಮ್ದು? ಜಿಪ್ಪಿಟ್ ತನಕ ಒಂದು ಲಿಮಿಟ್ ಇರ್ಬೇಕು. ಮಾಮ ಬಾಮೈದ ಓಹ್ ಲೇ ಮ್ಯಾಗಿ ಎಷ್ಟು ಖರ್ಚಾಯ್ತು ಇದಕ್ಕೆ? ಬರೀ 20 ರೂಪಾಯಿ ಮಾಮ. ಉಳ್ಳಾಗಡ್ಡಿ ಹೋಳಿಲ್ಲ, ಟಮಾಟೆ ಹೋಳಿಲ್ಲ, ಆಲೂಗಡ್ಡೆ ಹೋಳಿಲ್ಲ, 3 ಮಂದಿ ತಿನ್ಬೋದು. ಬರೀ 20 ರೂಪಾಯಿ 3 ಜನ ತಿನ್ಬೋದಾ? ಹಾ. ಪರವಾಗಿಲ್ಲ ಕಣೆ. ನಿನ್ನ ತಮ್ಮನ ಓಡಿಸೋಣ ಅನ್ಕೊಂಡಿದ್ದೆ. 3 ತಿಂಗಳು ಇಟ್ಕೊಳ್ಳೋಣ. ಮತ್ತ ಭಾಳ ಮಾತಾಡ್ತಿದ್ರಿ ಹೆಂಗ ನನ್ನ ತಮ್ಮ? ಇದಕ್ಕೇನಂತೀರಾ? ತಿಂದ್ಬಿಟ್ಟು ಹೇಳ್ತೀನಿ. ತಿಂದುಬಿಟ್ಟು ಹೇಳ್ತೀರಾ? ಮಾಮ ಬಿಸಿ ಬಿಸಿ ಇದ್ದಾಗೆ ತಿನ್ಬಿಡ್ಬೇಕು, ಟೇಸ್ಟ್ ಸೂಪರ್ ಆಗಿರ್ತದ. ಬಾಕ ಮ್ಯಾಕ್ ಕೂತಾನಮ್ಮಿ. ರೀ ಎಂಜಾಯ್. ಆದರೂ 20 ರೂಪಾಯಿ ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು. ಈ ನನ್ನ ಮಗನಿಗೆ 20 ರೂಪಾಯಿ ಸಿಕ್ತು. ಅಕ್ಕ ಮಾಮ ನಿಗರ್ ಕಂಡ ತಬ್ಬಲಿಗೆ ಈ ತಬ್ಬಲಿಯ ತವರಿದೆಯ ಕಡುವೆ. ಇನ್ಮೇಲೆ ಈ ಮನೇಲಿ ತಬ್ಲಿಗೆ ಹೇಳ್ತಾರೆ, ನಾವಿಬ್ರೇ ಇರ್ಬೇಕಲ್ಲೋ. ನಾನಿನ್ನೂ ಸತ್ತಿಲ್ಲ ಕಣ್ರೆ. ನಾನು ಹೇಳೋ ಮಾತು ಕೇಳಿದ್ರೆ ನೀವಿಬ್ರು ಸಾಯ್ತೀರಾ. ಹಾ ಯಾಕೆ? ನೀವು ಮಾಡಿರೋ ಕಿತ್ತೋದ್ ಕೆಲಸಕ್ಕೆ ನಿಮ್ಗೊಂದು ವರ್ಷ ಊಟ ಕಟ್ಟು. ಊಟಗೋಸಿ 20 ರೂಪಾಯಿ ಮ್ಯಾಗಿಗೋಸ್ಕರ ಅಡಿಗೆ ಮನೆ ಉಡಿಸ್ ಮಾಡ್ಬಿಟ್ರಲ್ಲೇ. ನೋಡಿ, ನೀವು ಸರ್ಕಸ್ನ ಮೈಸೂರಲ್ಲಿ ನೋಡಿರ್ತೀರ, ಮಂಡ್ಯದಲ್ಲಿ ನೋಡಿರ್ತೀರ, ಬೆಂಗಳೂರಲ್ಲಿ ನೋಡಿರ್ತೀರ. ಆದರೆ ಎಲ್ಲ ಪ್ರಾಣಿಗಳನ್ನ ಒಟ್ಟಿಗೆ ನೋಡಬೇಕು ಅಂದರೆ ನಮ್ಮ ಫ್ಯಾಮಿಲಿ ಸರ್ಕಸ್ ಕಂಟೆಂಟ್ನ ನೀವು ನೋಡಲೇಬೇಕು. ನೋಡಿ, ಇವಳೆಲ್ಲ ಕರಡಿ, ಚಿರತೆ ಎಲ್ಲ ಕಾಣ್ತವೆ. ಅಂದರೆ ಮಿಕ್ಕಿದ ನೀರೇನು ಅಂತ ಹೇಳಕ್ ಬಂದೆ. ಮ್ಯಾಟ್ರ್ ಇಷ್ಟೇ ಕಣ್ರಿ. ನಮ್ಮ ಫ್ಯಾಮಿಲಿ ಸರ್ಕಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಗಂಟೆ ಹೊಡೀರಿ. ಸರ್, ಕಾಫಿ ಟೀ ಏನಾದರೂ? ಹ್ಞೂ ಸರ್, ಕುಡಿತೀನಿ ಸರ್. ಅಲ್ಲೇ ಬೇಕ್ರಿಲಿ ಚೆನ್ನಾಗಿ ಕೊಡ್ತಾರೆ, ಕುಡ್ಕೊಂಡೋಗಿ. ನಿನ್ ಜನ್ಮಕ್ಕೆ ಈಗ ಸಮಾಧಾನ ಆಯ್ತು. ರೀ ಹಾ, ನನ್ನ ಗೆಳತಿ, ಫ್ರೆಂಡ್. ಓ ನಮಸ್ಕಾರ. ನಮಸ್ಕಾರ. ಯಾವಾಗ ಹೋಗ್ತೀರಾ? ನಮ್ಮ ಯಜಮಾನ್ರು ಭಾಳ ಕಾಮಿಡಿ ಮಾಡ್ತಾರ. ಕಾಮಿಡಿನೂ ಜಾಸ್ತಿ, ಖರ್ಚು ಜಾಸ್ತಿ, ರೊಮಾನ್ಸು ಜಾಸ್ತಿ.